ತಿರುಚಿ ಪೂರ್ವ ಕ್ಷೇತ್ರಕ್ಕೆ ರಾಜೀನಾಮೆಯನ್ನ ವಿಜಯ್ ಕೊಡೋ ಸಾಧ್ಯತೆ ಇದೆ. ಯಾಕಂದ್ರೆ 2 ಕ್ಷೇತ್ರಗಳಲ್ಲಿ ಅವರು ಸ್ಪರ್ಧೆಯನ್ನ ಮಾಡಿದ್ರು. ಒಂದು ಕ್ಷೇತ್ರದಲ್ಲಿ ಶಾಸಕರಾಗಿ ಉಳ್ಕೊಳ್ತಾರೆ, ಮತ್ತೊಂದು ಕ್ಷೇತ್ರಕ್ಕೆ ಅವರು ರಾಜೀನಾಮೆ ಸಲ್ಲಿಸಬೇಕಿದೆ. ಪೆರಂಬೂರು, ತಿರುಚಿ ಪೂರ್ವ ಎರಡೂ ಕಡೆ ಗೆದ್ದಿರುವ ವಿಜಯ್ ನಿಯಮದ ಪ್ರಕಾರ ಒಂದು ಕ್ಷೇತ್ರಕ್ಕೆ ರಾಜೀನಾಮೆ ನೀಡಬೇಕಿದೆ. ತಿರುಚಿ ಪೂರ್ವ ಕ್ಷೇತ್ರಕ್ಕೆ ರಾಜೀನಾಮೆಯನ್ನ ಕೊಡುವುದಕ್ಕೆ ಅವರು ನಿರ್ಧರಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪೆರಂಬೂರು ಕ್ಷೇತ್ರದ ಶಾಸಕರಾಗಿ ವಿಜಯ್ ಅವರು ಮುಂದುವರಿತಾರೆ. ಆ ಮೂಲಕ ಚೆನ್ನೈನಿಂದಲೇ ರಾಜಕೀಯ ಕಾರ್ಯಾಚರಣೆಯನ್ನು ನಡೆಸಲು ಪ್ಲಾನ್ ಮಾಡಿಕೊಂಡಿದ್ದಾರೆ. ತಿರುಚಿ ಪೂರ್ವಕ್ಕೆ ಕೃಷ್ಣನ್ಗೆ ಟಿಕೆಟ್ ಅನ್ನು ನೀಡಲು ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ. ಕೃಷ್ಣನ್ ಅವರಿಗೆ ಟಿವಿಕೆ ಅವಕಾಶವನ್ನು ಉಪಚುನಾವಣೆಯಲ್ಲಿ ಕೊಡಲಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಶೀಘ್ರದಲ್ಲೇ ಈ ಬಗ್ಗೆ ಅಧಿಕೃತ ಘೋಷಣೆ ಕೂಡ ಆಗುತ್ತೆ. ಖುದ್ದು ವಿಜಯ್ ಅವರೇ ಈ ಬಗ್ಗೆ ಘೋಷಣೆಯನ್ನು ಮಾಡಲಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇಡೀ ತಮಿಳುನಾಡು ಸಂಭ್ರಮಿಸ್ತಾ ಇದೆ ವಿಜಯ್ ಅವರ ಜಯವನ್ನು. ಬಹಳ ದೊಡ್ಡ ಮಟ್ಟದ ನಿರೀಕ್ಷೆ ಇದೆ ತಮಿಳುನಾಡಿನಲ್ಲಿ. ವಿಜಯ್ ಅವರು ಜನತೆಗೋಸ್ಕರ ಏನಾದರೂ ಮಾಡ್ತಾರೆ, ಕೊಟ್ಟ ಭರವಸೆಗಳನ್ನು ಈಡೇರಿಸ್ತಾರೆ. ಹಿಂದೆ ಇದ್ದಂತಹ ಸರ್ಕಾರಗಳು ಮಾಡದೇ ಇರುವಂತಹ ಅಭಿವೃದ್ಧಿ ಕೆಲಸಗಳನ್ನು ವಿಜಯ್ ಅವರು ನಮಗೆ ಮಾಡಿಕೊಡಲಿದ್ದಾರೆ. ಸಿನಿಮಾಗಳಲ್ಲಿ ಹೇಗೆ ನಾಯಕನಾಗಿ ಅವರು ಮಾದರಿಯಾಗಿದ್ರು, ರಾಜಕಾರಣದಲ್ಲೂ ಕೂಡ ಅದೇ ರೀತಿ ಮಾದರಿ ನಾಯಕನಾಗ್ತಾರೆ ಅಂತ ತಮಿಳುನಾಡಿನ ಜನತೆ ದೊಡ್ಡ ಮಟ್ಟದ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಆ ನಿರೀಕ್ಷೆಯನ್ನು ವಿಜಯ್ ಅವರು ಮುಂದಿನ ದಿನಗಳಲ್ಲಿ ಹೇಗೆ ಫುಲ್ಫಿಲ್ ಮಾಡ್ತಾರೆ ಅನ್ನೋ ಕುತೂಹಲವೂ ಕೂಡ ಇದೆ. ತಮಿಳುನಾಡಿನಲ್ಲಿ ಸರ್ಕಾರ ರಚನೆಗೆ ವಿಜಯ್ ಕಸರತ್ತು. 108 ಸ್ಥಾನಗಳನ್ನು ವಿಜಯ್ ಅವರ ನೇತೃತ್ವದ ತಮಿಳಗ ವೆಟ್ರಿ ಕಳಗಂ ಪಕ್ಷ ಗೆದ್ದಿದೆ. ತಮಿಳುನಾಡಿನಲ್ಲಿ ಬಹುಮತಕ್ಕೆ ಬೇಕಾಗಿರುವಂಥದ್ದು 118 ಸ್ಥಾನ. ಟಿವಿಕೆಗೆ ಬೆಂಬಲ ನೀಡುವ ಬಗ್ಗೆ ಕಾಂಗ್ರೆಸ್ನಿಂದ ಈಗಾಗಲೇ ಆಫರ್ ಹೋಗಿದೆ. ರಾಹುಲ್ ಗಾಂಧಿ ಅವರು ಕೂಡ ಫೋನ್ ಮಾಡಿ ವಿಶ್ ಮಾಡಿದ್ದಾರೆ. ಆ ಮೂಲಕ ಪರೋಕ್ಷವಾಗಿ ನಿಮ್ಮ ಜೊತೆಗೆ ನಾವು ಕೈ ಜೋಡಿಸೋಕ್ಕೆ ರೆಡಿ ಅನ್ನೋ ಸಂದೇಶವನ್ನು ರವಾನಿಸಿದ್ದಾರೆ. ತಮಿಳುನಾಡಿನಲ್ಲಿ 5 ಸ್ಥಾನಗಳನ್ನು ಗೆದ್ದಿರುವಂತಹ ಕಾಂಗ್ರೆಸ್, 5 ಸ್ಥಾನಗಳು ಕಾಂಗ್ರೆಸ್ನಿಂದ, ಇನ್ನುಳಿದಂತಹ 5 ಸ್ಥಾನಗಳು ಪಕ್ಷೇತರರಿಂದ ಪಡ್ಕೊಳ್ತಾರಾ? ಅವರ ಬೆಂಬಲವನ್ನು ಪಡೆಯಬೇಕಾದಂತಹ ಅವಶ್ಯಕತೆ ವಿಜಯ್ ಅವರಿಗೆ ಇದೆ. ಒಂದು ವೇಳೆ ಫುಲ್ ಮೆಜಾರಿಟಿ, ಸರಳ ಬಹುಮತವನ್ನು ಪಡ್ಕೊಂಡಿದ್ದಿದ್ರೆ ಯಾರ ಜೊತೆಗೂ ಕೂಡ ಹೋಗುವಂತಹ ಅನಿವಾರ್ಯತೆ ಇರ್ತಿರಲಿಲ್ಲ. ಆದರೆ 108 ಕ್ಷೇತ್ರಗಳಲ್ಲಿ ಗೆದ್ದಿದ್ದಾರೆ. ಮ್ಯಾಜಿಕ್ ನಂಬರ್ 118. 10 ಸ್ಥಾನಗಳ ಕೊರತೆ ಇದೆ ಸರ್ಕಾರ ರಚನೆಗೆ. 5 ಸ್ಥಾನಗಳಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಹಾಗಾಗಿ ಕಾಂಗ್ರೆಸ್ ಒಂದು ಕಡೆ ಕೈ ಜೋಡಿಸಿದರೆ ಇನ್ನುಳಿದ 5 ಸ್ಥಾನಗಳು ಪಕ್ಷೇತರರು ಬೆಂಬಲವನ್ನು ಕೊಡುವ ಸಾಧ್ಯತೆ ಇದೆ.